ಅಂಡ್ ತುಂಬಾ ಜನ ಕೇಳ್ತಾ ಇರ್ತಾರೆ, ನಾನು ಆಕ್ಟಿಂಗ್ ಮಾಡಬೇಕು, ನನ್ನ ಒಂದು ಸಿನಿಮಾದಲ್ಲಿ ಒಂದು ಪಾತ್ರ ಕೊಡಿ ಅಂತ ತುಂಬಾ ಜನ ಕೇಳ್ತಾ ಇರ್ತಾರೆ. ದಯವಿಟ್ಟು ಅಂತ ಹೇಳೋರ್ಗೆಲ್ಲ ಒಂದು ಕಿವಿ ಮಾತು ಹೇಳ್ತೀನಿ, ದಯವಿಟ್ಟು ಆಕ್ಟಿಂಗ್ ಅಂತ ಅನ್ನೋದು ಬರೀ ನಟನೆ ಮಾಡೋದಲ್ಲ ಸಿನಿಮಾದಲ್ಲಿ. ಸೊ ಅದಕ್ಕೆ ಆದಂತ ಡಿಸಿಪ್ಲಿನ್ ಅಂಡ್ ಡೆಡಿಕೇಶನ್ ಇರಬೇಕು. ಏನಕ್ಕೆ ಅಂತ ಒಂದು ಪಾತ್ರ ಕೊಟ್ಟಾದ್ಮೇಲೆ ಆ ಪಾತ್ರಕ್ಕೆ ಹೇಗೆ ಜೀವ ತುಂಬಿಸ್ಬೇಕು ಅಂಡ್ ಆ ಪಾತ್ರಕ್ಕೆ ನಾನು ಸೂಟ್ ಆಗ್ತೀನ ಅಂಡ್ ಅದನ್ನು ಕಲಿಯುವಂತ ತಾಳ್ಮೆ ನಿಮ್ಮಲ್ಲಿ ಇರಬೇಕು. ಮತ್ತೆ ಅಲ್ಲಿ ಆನ್ ಸೆಟ್ ಸಿನಿಮಾ ಒಳಗಡೆ ಬಂದಾಗ ಒಬ್ರಿಗೆ ಹೆಂಗ್ ರೆಸ್ಪೆಕ್ಟ್ ಕೊಡಬೇಕು, ಡೈರೆಕ್ಟರ್ ಅಂದ್ರೆ ಏನಾಗ್ತದೆ, ಪ್ರೊಡ್ಯೂಸರ್ ಅಂದ್ರೆ ಏನು, ಕೋ ಆರ್ಟಿಸ್ಟ್ ಗಳಂದ್ರೆ ಏನು, ಸೊ ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರ್ಬೇಕು. ತಿಳ್ಕೊಂಡಿದ್ರೆ ಬಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿ. ಅಂಡ್ ಅದೇನು ತಿಳ್ಕೊಳ್ದೇನೆ ನಾನ್ ಆಕ್ಟರ್ ಗಳಾಗಿ ಬಂದ್ಬಿಟ್ಟು ನಾನು ಆಕ್ಟಿಂಗ್ ಮಾಡ್ತೀನಿ ಅಂತಂದ್ರೆ ಸಿಕ್ಕಾಬಡೆ ಕಷ್ಟ. ಏನಕ್ಕೆ ಅಂದ್ರೆ ನಿಂಗೆ ಸಿನಿಮಾ ಪರ್ಪಸ್ ಏನು ಟೆಕ್ನಿಕಲ್ ಆಗಿ ಗೊತ್ತಿಲ್ಲ ಅಂಡ್ ಸಿನಿಮಾ ಟೈಮ್ ಲೈನ್ ಏನು, ಅಂದ್ರೆ ಇಲ್ಲಿವರೆಗೂ ಶೂಟ್ ಮಾಡ್ತಾರೆ ಅಂಡ್ ರೀಶೂಟ್ ಗಳಾಗುತ್ತಾ ಅಥವಾ ಮಲ್ಟಿಪಲ್ ಶಾರ್ಟ್ಸ್ ಗಳಾಗುತ್ತಾ ಅಥವಾ ಒಂದ್ ಸೀನ್ 2 ಸಲ ಶೂಟ್ ಮಾಡ್ತಾರೆ. ಸೊ ಇದೆಲ್ಲ ನಾಲೆಡ್ಜ್ ಇಲ್ದೇನೆ ನಾನು ಆಕ್ಟಿಂಗ್ ಮಾಡ್ತೀನಿ ಅಂತ ಅಂದ್ರೆ ಅದು ಕಷ್ಟ. ಆಕ್ಟಿಂಗ್ ಅಂತ ಅಂದ್ರೆ ಅದೊಂದು ಬ್ರಹ್ಮಾಂಡ. ಯಾಕೆ ಅಂತಂದ್ರೆ ನಿಮಗೆ ಕೊಟ್ಟಿರೋ ಪಾತ್ರನ ನಾನು ಅದಕ್ಕೆ ಜೀವ ತುಂಬಿಸ್ಬೇಕು ಅಂತ ಅಂದ್ರೆ ಸೊ ಅದಕ್ಕೆ ಆದಂತ ಕೆಲವೊಂದು ಕಲಿಯುವಂತ ಪಾಠಗಳಿರುತ್ತೆ. ಸೊ ಅದನ್ನೆಲ್ಲ ಕಲ್ತಿ ನೀವು ಇಂಡಸ್ಟ್ರಿಲಿ ಆಕ್ಟರ್ ಆಗಿ ಬನ್ನಿ. ಅಂಡ್ ಸುಮ್ನೆ ನಾನು ಆಕ್ಟರ್ ಆಗ್ತೀನಿ ಅಂಡ್ ನನ್ಗೊಂದು ಚಾನ್ಸ್ ಕೊಡಿ ಅಂತ ಕೇಳೋದೆಲ್ಲ ತುಂಬಾ ಕಷ್ಟ. ಅಂಡ್ ನನ್ನೇ ಕೇಳ್ತೀರಿ ಅಂತ ಅಲ್ಲ. ಸೊ ನೀವು ಎನಿಥಿಂಗ್ ಯಾವುದೇ ಒಂದು ಸಿನಿಮಾದಲ್ಲೂ ನಾನು ಆಕ್ಟ್ ಮಾಡಬೇಕು ಅಂತ ಏನೋ ನೀವು ಅನ್ಕೊಂಡಿದ್ರೆ ದಯವಿಟ್ಟು ಸಿನಿಮಾ ಬಗ್ಗೆ ತಿಳ್ಕೊಂಡು ಬನ್ನಿ. ಸಿನಿಮಾ ಬಗ್ಗೆ ಏನು ತಿಳ್ಕೊಳ್ದೇನೆ ಬಂದ್ರೆ ಆನ್ ಸೆಟ್ ಒಳಗಡೆ ಅಂಡ್ ನಿಮಗೂ ತೊಂದ್ರೆ ಅಂಡ್ ನಿಮ್ಮನ್ನ ಕರ್ಕೊಂಡು ಆಕ್ಟ್ ಮಾಡಿಸ್ತಿರುವಂತ ಡೈರೆಕ್ಟರ್ಗೂ ತೊಂದ್ರೆ. ಏನಕ್ಕೆ ಅಂತ ಅಂದ್ರೆ ಇದನ್ನ ನಾನು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡಿದೀನಿ ಅಂಡ್ ನಂದೇ ಸಿನಿಮಾದಲ್ಲಿ ಹೊಸವರಿಗೆ ಚಾನ್ಸ್ ಕೊಟ್ಟು ಏನೆಲ್ಲ ಪಜಿತಿಗಳಾಯ್ತು ಅಂತ ನನಗೆ ಗೊತ್ತು. ಯಾರೇ ಡೈರೆಕ್ಟರ್ಗಳು ತಿಳ್ಕೊಬೇಕಾಗಿರೋದಷ್ಟೇ. ದಯವಿಟ್ಟು ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರಾದ್ರೂ ನಾನು ಆಕ್ಟರ್ ಆಗ್ಬೇಕು ಅಂತ ಬಂದ್ರೆ ಅಂಡ್ ನಿಮ್ ಸಿನಿಮಾದಲ್ಲಿ ಏನಾದ್ರೂ ಅವ್ರಿಗೆ ನಟನೆ ಚಾನ್ಸ್ ಕೊಡ್ತಿದ್ರೆ ದಯವಿಟ್ಟು ಸಿನಿಮಾ ಪರ್ಪಸ್ ಬಗ್ಗೆ ಏನಾದ್ರೂ ಒಂಚೂರು ಐಡಿಯಾ ಕೊಡಿ ಅವ್ರಿಗೆ. ಸೊ ಸಿನಿಮಾ ಅಂದ್ರೆ ಹಿಂಗಿರುತ್ತೆ ಅಂಡ್ ಇಷ್ಟು ಟೈಮಿಂಗ್ ಇರುತ್ತೆ, ಸೊ ಈ ತರ ಆಕ್ಟಿಂಗ್ ಇರುತ್ತೆ, ಈ ತರ ಶಾರ್ಟ್ಸ್ ಇರುತ್ತೆ, ಸೊ ಈ ತರ ಡೈಲಾಗ್ಸ್ ಗಳು ಇರುತ್ತೆ ಅಂಡ್ ಈ ತರ ಜೀವ ತುಂಬಬೇಕು ಒಂದು ಪಾತ್ರಕ್ಕೆ ಅಂಡ್ ನಿನ್ನ ಪಾತ್ರ ಈ ತರ ಇರುತ್ತೆ, ನೀನ್ ಈ ತರ ಮಾಡ್ಬೇಕು ಅಂತ. ಅಂಡ್ ನೀನ್ ಬಂದಿರೋ ಒಂದು ಕ್ಯಾರೆಕ್ಟರ್ಗೆ ನಾನು ಆಕ್ಟಿಂಗ್ ಮಾಡ್ಕೊಂಡು ಸುಮ್ನೆ ನನ್ನ ಪಾಡಿಗೆ ನಾನು ಹೋಗ್ತೀನಿ ಅದಲ್ಲ. ಸೊ ಯಾರೇ ಒಬ್ರು ಹೊಸಬ್ರು ಬರೋದಿದ್ರೆ ದಯವಿಟ್ಟು ಸೆಟ್ ಒಳಗಡೆ ಇನ್ವಾಲ್ವ್ ಆಗಿ ಅಂಡ್ ಟೆಕ್ನಿಕಲ್ ಟೀಮ್ ಅಲ್ಲಿ ಏನೆಲ್ಲ ಮಾಡ್ತಾರೆ ಸೊ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರಿ. ಯಾಕಂದ್ರೆ ನಾಳೆ ದಿನ ನಿಮ್ಗೆ ಆಕ್ಟರ್ ಆಗೋಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ಒಂದು ಕಂಟೆಂಟ್ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅಂದ್ರೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ.